ಅದಮ್ಯ ಚೇತನ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ಸೇವೆಯೇ ಧರ್ಮ, ಮಾನವೀಯತೆಯೇ ಮಂತ್ರ, ಸಮಾಜದ ಶ್ರೇಯಸ್ಸೇ ಗುರಿ ಎಂಬುದರ ಮೂಲಕ 1997ರಲ್ಲಿ ಪ್ರಾರಂಭವಾದ ಒಂದು ಸೇವಾ ಸಂಚಲನ ಅದಮ್ಯ ಚೇತನ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸತತವಾಗಿ 6 ಬಾರಿ ಆಯ್ಕೆಯಾಗಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಸೇವೆ ಸಲ್ಲಿಸಿದ ಅನಂತ್ ಕುಮಾರ್ ಅವರು ತಮ್ಮ ತಾಯಿಯವರಾದ ಗಿರಿಜಾ ಶಾಸ್ತ್ರಿ ಅವರ ಸ್ಮರಣಾರ್ಥ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರ ಕನಸನ್ನು ಇಂದು ಕಾರ್ಯರೂಪಕ್ಕೆ ತರುತ್ತಿರುವವರು ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್. ಪ್ರಾರಂಭದ ದಿನದಿಂದಲೇ ಕಾರ್ಯನಿರ್ವಾಹಕ ಟ್ರಸ್ಟಿಯಾಗಿ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನ್ನ, ಅಕ್ಷರ, ಆರೋಗ್ಯ, ಪ್ರಕೃತಿ, ಸಂಸ್ಕೃತಿ ಎಂಬ ಪ್ರಮುಖ ಕ್ಷೇತ್ರಗಳಲ್ಲಿ ಅದಮ್ಯ ಚೇತನ ತನ್ನ ಸೇವೆಯನ್ನು ವಿಸ್ತರಿಸಿದೆ. ಅನ್ನಪೂರ್ಣ ಮಧ್ಯಾಹ್ನದ ಬಿಸಿಯೂಟ ಯೋಜನೆ 2003ರಲ್ಲಿ ಆರಂಭವಾದ ಈ ಮಹತ್ವಾಕಾಂಕ್ಷಿ ಯೋಜನೆ ಇಂದು ಪ್ರತಿದಿನ 1,60,000ಕ್ಕೂ ಹೆಚ್ಚು ಮಕ್ಕಳಿಗೆ ಪೌಷ್ಟಿಕ, ಶುಚಿ, ರುಚಿಯಾದ ಬಿಸಿಯೂಟವನ್ನು ಒದಗಿಸುತ್ತಿದೆ. ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಹಾಗೂ ರಾಜಸ್ಥಾನದ ಜೋಧ್ಪುರ್ ಅಡುಗೆ ಕೇಂದ್ರಗಳಿಂದ ಈ ಸೇವೆ ಸಾಗುತ್ತಿದೆ. ಈ ಯೋಜನೆಯಿಂದ ಶಾಲಾ ಹಾಜರಾತಿ ಹೆಚ್ಚಾಗಿದೆ. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ. ಕಲಿಕೆಯ ಗುಣಮಟ್ಟದಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದೆ. ಕಸರಹಿತ ಅಡುಗೆ ಮನೆ, ಶೂನ್ಯ ತ್ಯಾಜ್ಯದ ಮಾದರಿ 2010ರಿಂದ ಯಾವುದೇ ಕಸವನ್ನು ಮಹಾನಗರ ಪಾಲಿಕೆಗೆ ಕೊಡದೆ ಸಂಪೂರ್ಣ ಕಸರಹಿತ ಅಡುಗೆ ಮನೆಯಾಗಿರುವುದು ಅದಮ್ಯ ಚೇತನದ ಹೆಗ್ಗಳಿಕೆ. ಬಟ್ ಎಲ್ಲರೂ ಪ್ಲಾಸ್ಟಿಕ್ ಬಿಟ್ಟು ನೀವು ಸ್ಟೀಲ್ಗೆ ಬನ್ನಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಪ್ಲಾಸ್ಟಿಕ್ ಇಂದ ನಮಗೆ ದೇಹ ಹಾಳು ಮಾಡ್ಕೊಳ್ಳೋ ಬದಲು ನಾವು ಅದನ್ನ ಉಪಯೋಗಿಸ್ತೀರಾ ಪಕ್ಕಕ್ಕಿಟ್ಟು ಇದನ್ನು ಉಪಯೋಗ. ಪ್ಲಾಸ್ಟಿಕ್ ಇಂದ ಏನೇನು ಅನಾಹುತ ಆಗುತ್ತೆ ಅಂತ ಹೇಳಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡಿ. ಪ್ಲಾಸ್ಟಿಕ್ ಇಂದ ಏನು ಅನಾಹುತ ಆಗುತ್ತೆ ಅಂತ. ಒಂದು ಪ್ಲಾಸ್ಟಿಕ್ ಕಪ್ನಲ್ಲಿ 25,000 ಮೈಕ್ರೋ ಪ್ಲಾಸ್ಟಿಕ್ 15 ನಿಮಿಷಗಳಲ್ಲಿ ಅದು ಬಂದರೆ ನಮ್ಮ ಹೆಲ್ತ್ ಎಷ್ಟು ಅಪ್ಸೆಟ್ ಆಗುತ್ತೆ ಅನ್ನೋದು ಅದರಿಂದನೇ ಗೊತ್ತಾಗುತ್ತೆ. ಅದರಿಂದ ಕ್ಯಾನ್ಸರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, ಸಂತಾನೋತ್ಪತ್ತಿಗೆ ಸಮಸ್ಯೆ ಆಗುತ್ತೆ. ಮತ್ತು ಮಕ್ಕಳು ಅದನ್ನು ಯೂಸ್ ಮಾಡಿದ್ರೆ ಮಕ್ಕಳ ಬೆಳವಣಿಗೆಗೇನೇ ತೊಂದರೆ ಆಗುತ್ತೆ. ಅದನ್ನು ಕೂಡ ನಾವು ಇಲ್ಲಿ ಹೆಚ್ಚಾಗಿ ಕಲಿತೀವಿ. ಆಮೇಲೆ ಮತ್ತೆ ಮೇಡಮ್, ಇವಾಗ ಇತ್ತೀಚೆಗೆ 30 ವರ್ಷ 12 ವರ್ಷ ಮಕ್ಕಳಿಗೆಲ್ಲ ಕ್ಯಾನ್ಸರ್ಗಳು ಮತ್ತು ಹಾರ್ಟ್ ಅಟ್ಯಾಕ್ಗಳು, ಆರೋಗ್ಯದ ಏರುಪೇರು ಆಗ್ತಿದೆ ಅಂತಂದ್ರೆ ಹೊರಗಡೆ ಬೀದಿನಲ್ಲಿ ತಿಂತಾರೆ. ಅವರು ಪ್ಲಾಸ್ಟಿಕ್ ತಟ್ಟೆಗಳಲ್ಲೇ ಹಾಕ್ಕೊಡ್ತಾರೆ. ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಉತ್ಪನ್ನ ಹಾಗೆ ಆಗುತ್ತಲ್ಲ. ಹೌದು, ಹಾಗೆ ಆಗುತ್ತೆ. ಹಾಗಾಗಿ ಮಕ್ಕಳೆಲ್ಲನೂ ಹೆಚ್ಚಾಗಿ ಈ ಲೋಟಗಳು ಇವೆಲ್ಲನೂ ತುಂಬಾ ತಪ್ಪು. ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಮೇಡಮ್? ಎಲ್ರಿಗೂ ನಾವು ಹೇಳೋದು ಇಷ್ಟ ಸರ್, ಇಲ್ಲಿ ನಮ್ಮಲ್ಲಿ ಸಿಗ್ತಾ ಇರೋದ್ರಿಂದ ದಯವಿಟ್ಟು ಬಂದು ಇಲ್ಲಿ ತೊಗೊಂಡೋಗಿ ತಾವು ಅದನ್ನು ಉಪಯೋಗಿಸ್ಕೊಂಡು ನಮಗೆ ವಾಪಸ್ ತಂದುಕೊಡಿ ಅಂತ ನಾವು ಹೇಳ್ತೀವಿ. ಅಲ್ಲ, ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಇವಾಗ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋ ಬದಲು ನೀವು ಸ್ಟೀಲ್ ಯೂಸ್ ಮಾಡಿದ್ರೆ ನಿಮಗೆ ಅದರಿಂದ ಲಾಭ ಜಾಸ್ತಿ ಇದೆ. ನಿಮಗೆ ಇದು ಪ್ಲಾಸ್ಟಿಕ್ಗಳಿಗೆಲ್ಲನೂ ನೀವು ತೊಗೊಂಡೋಗಿ ಎಷ್ಟು ದುಡ್ಡು ಸುರಿಬೇಕು, ಮನೆ ಮುಂದೆ ಕಸಕ್ಕೆ ಎಷ್ಟು ದುಡ್ಡು ಹಾಕಬೇಕು, BBMP ದುಡ್ಡು ಕೊಡೋವ್ರಿಗೂ ಅವ್ರು ತೊಗೊಂಡೋಗಲ್ಲ. ಅದರಿಂದ ಇಲ್ಲದೇ ಇರೋ ರೋಗ ರುಜಿನಗಳೆಲ್ಲ ಬರೆಸ್ಕೊಳ್ಳೋ ಬದಲು ಇದನ್ನು ತೊಗೊಂಡೋಗಿ ಮರುಬಳಕೆ ಯೂಸ್ ಮಾಡ್ಕೊಂಡು ನಾವು ವಾಪಸ್ ಹಂಗೆ ಮರುಬಳಕೆ ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ನೀವು ಅದನ್ನು ತಗೊಳ್ಳೋದು ಉತ್ತಮ ಅಂತ ನಾವು ಹೇಳ್ತೀವಿ. ಯಶಸ್ವಿ ಶೂನ್ಯ ತ್ಯಾಜ್ಯ ಅಡುಗೆ ಮನೆಯ ಪ್ರಯೋಗದಿಂದಾಗಿ ಬೆಂಗಳೂರಿನಲ್ಲಿ 100 ಅಡುಗೆ ಮನೆಗಳನ್ನು ಶೂನ್ಯ ತ್ಯಾಜ್ಯ ಅಡುಗೆ ಮನೆಯನ್ನಾಗಿಸಲು ಸಾಧ್ಯವಾಗಿದೆ. ಮರುಬಳಕೆ ಮಾಡುವ ತಟ್ಟೆ ಲೋಟಗಳ ಬ್ಯಾಂಕ್, ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿರುವ ಇಂದಿನ ಕಾಲದಲ್ಲಿ ಪರಿಸರ ರಕ್ಷಣೆಗಾಗಿ ಅದಮ್ಯ ಚೇತನ ಹೊಸ ಹೆಜ್ಜೆ ಇಟ್ಟಿದೆ. ಬಹುತೇಕ ಸಭೆ ಸಮಾರಂಭಗಳಲ್ಲಿ ಊಟ ತಿಂಡಿಗೆ ಪ್ಲಾಸ್ಟಿಕ್ ಲೋಟ ತಟ್ಟೆಗಳನ್ನು ಬಳಸಲಾಗುತ್ತಿದೆ. ಕೆಲವೆಡೆ ಅಡಿಕೆ ತಟ್ಟೆಗಳನ್ನು ಬಳಸುತ್ತಾರೆ. ಆದರೆ ಇವುಗಳಿಂದಾಗಿ ಕಸದ ಪ್ರಮಾಣ ಹೆಚ್ಚುತ್ತಿದೆ. ಇವುಗಳು ಸರಿಯಾದ ರೀತಿಯಲ್ಲಿ ಮರುಬಳಕೆಯಾಗದೆ ನಗರದಲ್ಲಿ ಪರಿಸರ ಮಾಲಿನ್ಯವಾಗುತ್ತಿದೆ. ಇದಕ್ಕೆ ಪರ್ಯಾಯವಾಗಿ ಸುಮಾರು 10,000 ಸ್ಟೀಲ್ ತಟ್ಟೆಗಳು, ಲೋಟಗಳು, ಚಮಚಗಳನ್ನು ಖರೀದಿಸಿ ಸಂಗ್ರಹಿಸಿದೆ.
ನಗರದಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಗಳ ಊಟದ ಉಪಯೋಗಕ್ಕಾಗಿ ಈ ಸ್ಟೀಲ್ ತಟ್ಟೆಗಳನ್ನು ಉಚಿತವಾಗಿ ಸಭೆ ಸಮಾರಂಭಗಳಿಗೆ ನೀಡಲಾಗುತ್ತಿದೆ. ಮಿತ ಬಳಕೆ, ಮರುಬಳಕೆ ಇದು ಕೇವಲ ಮಂತ್ರವಲ್ಲ, ಪರಿಸರದ ಮೇಲಿನ ಜವಾಬ್ದಾರಿ. ಈ ಮಹತ್ವದ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಅಮೃತ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಅದಮ್ಯ ಚೇತನ ಸಂಸ್ಥೆಯನ್ನು ಗೌರವಿಸಿದೆ. ಅದಮ್ಯ ಚೇತನ ಇದು ಕೇವಲ ಒಂದು ಸಂಸ್ಥೆಯಲ್ಲ, ಇದು ಸಮಾಜದ ಹಿತಕ್ಕಾಗಿ ಹೊತ್ತಿ ಉರಿಯುವ ಸೇವಾ ಜ್ಯೋತಿ. ಸೇವೆಯ ಪಥದಲ್ಲಿ ಸದಾ ಮುಂದುವರಿಯುವ ಅದಮ್ಯ ಚೇತನ.